ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮಕರ ಸಂಕ್ರಾಂತಿ ಹಬ್ಬ. ಸೊ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ನಾನು ಹಬ್ಬನ ತುಂಬಾ ಸಿಂಪಲ್ ಆಗಿ ಸೆಲೆಬ್ರೇಟ್ ಮಾಡ್ತಿದ್ದೀನಿ, ಯಾಕೆಂದ್ರೆ ನಂಗೆ ಅಷ್ಟು ಹುಷಾರಿಲ್ಲ. ಸೊ ಹಾಗಾಗಿ ಸಿಂಪಲ್ ಆಗಿ ಹೇಗೆ ಮಕರ ಸಂಕ್ರಾಂತಿ ಹಬ್ಬನ ಆಚರಣೆ ಮಾಡಿದೆ ಅಂತ ಈ ವ್ಲಾಗ್ ಅಲ್ಲಿ ನೀವು ನೋಡ್ಬೋದು. ಮತ್ತೆ ನಾನು ಈ ಸಲ ಊರಿಗೆ ಹೋಗಿಲ್ಲ, ಬ್ಯಾಂಗ್ಳೂರಲ್ಲೇ ಸೆಲೆಬ್ರೇಟ್ ಮಾಡ್ತಿರೋದು. ಸೊ ಹಾಗಾಗಿ ಸಂಕ್ರಾಂತಿ ಹಬ್ಬ ಬ್ಯಾಂಗ್ಳೂರಲ್ಲೆಲ್ಲ ಅಷ್ಟು ನಂಗೆ ಸೆಲೆಬ್ರೇಟ್ ಮಾಡಕ್ ಇಷ್ಟನೇ ಇಲ್ಲ. ಯಾಕೆಂದ್ರೆ ಊರಲ್ಲಿದ್ರೆ ಇಷ್ಟೊತ್ತಿಗೆಲ್ಲ ಕಿಚಾಯಿಸೋದಕ್ಕೆಲ್ಲ ರೆಡಿ ಆಗ್ತಿರ್ತಾರೆ. ಸೊ ನಾನು ಅದನ್ನ ನೆನ್ಪಿಸ್ಕೊತಾ ಇದ್ದೀನಿ ಆಕ್ಚುಲಿ ಕುತ್ಕೊಂಡು. ಈಗ ಆಲ್ಮೋಸ್ಟ್ ಈವ್ನಿಂಗ್ ಆಗಿದೆ. ಸೊ ಈ ಟೈಮ್ ಅಲ್ಲಿ ಎಲ್ಲಾರು ಕಿಚಾಯಿಸೋದ್ ನೋಡೋದಕ್ಕೆ ಅಂತ ಹೋಗಿ ನಿಂತ್ಕೊಂತಿದ್ವಲ್ಲ, ಅದನ್ನೆಲ್ಲ ತುಂಬಾ ಮಿಸ್ ಮಾಡ್ಕೋತಾ ಇದ್ದೀನಿ. ಅಂದ್ರೂ ನನ್ನ ಬ್ಯಾಂಗ್ಳೂರಲ್ಲಿ ಯಾವ ತರ ಸೆಲೆಬ್ರೇಷನ್ ಮಾಡಿದ್ದೀನಿ ಅನ್ನೋದನ್ನ ನೋಡ್ಕೊಂಡ್ ಬನ್ನಿ. ಸಂಕ್ರಾಂತಿ ಹಬ್ಬದ ಮುಂಚೆ ನಾವು ಊರಿಗೆ ಹೋಗಿದ್ವಿ. ಸೊ ಆವಾಗ ನಾವು ಹೊಸ ಬೆಳೆ ಮೀಸಲು ಅಂತ ಮಾಡ್ತೀವಿ. ಈ ಪೂಜೆ ಏನಕ್ಕೆ ಮಾಡೋದು ಅಂದರೆ ಆಲ್ಮೋಸ್ಟ್ ನಾವು ಬೆಳೆದಿರುವಂಥ ಬೆಳೆ ಕಟಾವಿಗೆ ಬಂದಿರುತ್ತೆ. ಸೊ ಹಾಗಾಗಿ ಭತ್ತ ಎಲ್ಲ ಬಂದಿರುತ್ತೆ ಅಲ್ಲ. ಸೊ ವರ್ಷಕ್ಕೊಂದ್ಸಲ ಇದನ್ನು ಮಾಡ್ತೀವಿ, ಹೊಸ ಬೆಳೆ ಮೀಸಲು ಅಂತ ಹೇಳಿ. ಇದು ಒಂಥರ ನಾವು ಬೆಳೆದಿರೋ ಭೂಮಿಗೆ ಮತ್ತು ನಾವು ಬೆಳೆದಿರೋ ಗ್ರೈನ್ಸ್ ಅಂದರೆ ಹಕ್ಕಿಗಳು, ರಾಗಿ, ಈ ಥರ ಏನು ಬೆಳಿತೀವೋ ಅದಕ್ಕೆಲ್ಲ ಒಂದು ಪೂಜೆ ಮಾಡಿ ಒಂದು ಟ್ಯಾಂಕ್ಸ್ ರೂಪದಲ್ಲಿ ಹೇಳೋದು ಅಂತಲೇ ಹೇಳ್ಬೋದು. ಸೊ ಇಲ್ಲಿ ನಾವು ದಾಸಪ್ಪ ಮತ್ತು ಜೋಗಪ್ಪ ಅಂತ ಹೇಳಿ ಎರಡು ದೇವ್ರಿಗೂ ಮನೆಯಲ್ಲಿ ವೆಜ್ ಅಡುಗೆ ಮಾಡಿ ಪೂಜೆ ಮಾಡ್ತೀವಿ. ಸೊ ಅದನ್ನು ನಾನು ಇವಾಗ ಮಾಡ್ತಿರೋದು ತೋರಿಸ್ತೀನಿ. ಇದು ಪ್ರತಿ ವರ್ಷ ಮಾಡ್ತೀವಿ. ಆಲ್ಮೋಸ್ಟ್ ಸೌತ್ ಇಂಡಿಯನ್ಸ್ ಹಬ್ಬ ಅಂದ್ರೇ ಇದೇ ಥರ. ಸೊ ಹೇಗೆ ಸಂಕ್ರಾಂತಿನ ಸುಗ್ಗಿ ಹಬ್ಬ ಅಂತಾರೋ ಅದೇ ಥರ ಪ್ರತಿಯೊಬ್ಬರೂ ಮಾಡ್ತಾರೆ ಎಲ್ಲರ ಮನೆಯಲ್ಲೂ. ಇದು ಯಾವ ಥರ ಅಂದರೆ ರೈತರು ಒಂದು ಟ್ಯಾಂಕ್ಸ್ ಹೇಳೋ ಥರ ದೇವರಿಗೆ, ಆ ಥರ. ಸೊ ನಾವು ಕೂಡ ಇಲ್ಲಿ ಬೆಂಗಳೂರಲ್ಲಿ ಇದ್ದರೂ ತಿಂತೀವಿ ಅಲ್ಲ, ಹೊಟ್ಟೆ ತುಂಬ ಖುಷಿಪಟ್ಟು. ಸೊ ಹಾಗಾಗಿ ನಾವು ಕೂಡ ಒಂದು ಟ್ಯಾಂಕ್ಸ್ ಹೇಳೋದು. ಇವನ್ ನಾವು ಬೆಳೆದಿರೋ ಅಕ್ಕಿಯಲ್ಲೇ ಊಟ ಮಾಡೋದು. ಈ ವರ್ಷದ ಸಂಕ್ರಾಂತಿ ಹಬ್ಬಕ್ಕೆ ಏನು ಸ್ಪೆಷಲ್ ಅಂದರೆ ನಾನೇ ಮಾಡಿದ್ದೀನಿ ಎಳ್ಳು ಬೆಲ್ಲ. ಪ್ರತಿ ವರ್ಷ ನಾನು ಅಮ್ಮನ ಮನೆಯಿಂದ ತೊಗೊಂಬರ್ತಿದ್ದೆ, ಇಲ್ಲಾಂದರೆ ಯಾರಾದರೂ ರಿಲೇಟಿವ್ಸ್ ಕೊಡ್ತಾಯಿದ್ರು, ಈ ಥರ ಇರ್ತಿತ್ತು. ಬಟ್ ಈ ವರ್ಷ ನನಗೆ ನಾನೇ ಮಾಡಬೇಕು ಮನೆಯಲ್ಲಿ ಅಂತ ಹೇಳಿ ನಾನು ಮಾಡಿದ್ದೀನಿ. ತುಂಬ ತುಂಬ ಖುಷಿ ಆಯಿತು. ಕಡಲೆಕಾಯಿ ಬೀಜ, ಎಳ್ಳು, ಹುರ್ಗಡ್ಲೆ ಎಲ್ಲ ಹುರ್ಕೊಂಡಿದ್ದೀನಿ. ಸೊ ರಿಮೈನಿಂಗ್ ಎಲ್ಲ ಮಿಕ್ಸ್ ಮಾಡಬೇಕು. ಸೊ ನಾನು ಮಿಕ್ಸ್ ಮಾಡೋಂಗಿರಲಿಲ್ಲ. ಸೊ ಹಾಗಾಗಿ ಹಸ್ಬೆಂಡ್ ಕೈಲಿ ಮಾಡಿಸ್ತಿದ್ದೀನಿ.
ಇದನ್ನೆಲ್ಲ ಮಿಕ್ಸ್ ಮಾಡಿ ಫಸ್ಟು ದೇವ್ರಿಗೆ ಪೂಜೆ ಮಾಡಿ ಆಮೇಲೆ ತಿನ್ನಬೇಕು. ಸೊ ನಾನಂತೂ ಕಾಯ್ತಾ ಇದ್ದೆ ಯಾವಾಗ ದೇವ್ರ ಪೂಜೆ ಎಲ್ಲ ಆಗುತ್ತೆ ತಿನ್ನಬೇಕು ಅಂತ. ಈ ಸಂಕ್ರಾಂತಿ ಹಬ್ಬದಲ್ಲಿ ನನಗೆ 2 ಪಾರ್ಟ್ ತುಂಬ ಇಷ್ಟ ಆಗೋದು. ಒಂದು ಎಳ್ಳು ಬೆಲ್ಲ ತಿನ್ನೋದು, ಅದ್ರ ಜೊತೆಗೆ ಅವರೆಕಾಳು ಬರುತ್ತಲ್ಲ, ಸೊ ಅದರಿಂದ ಕುಕ್ ಮಾಡಿ ತಿಂತೀವಿ. ಇನ್ನೊಂದು ಬಂದು ರಾತ್ರಿ ಹೊತ್ತು ಅಂದರೆ ಈವ್ನಿಂಗ್ ಟೈಮ್ ಕಿಚಾಯಿಸ್ತೀವಲ್ಲ, ಸೊ ಅದು ನನಗೆ ತುಂಬ ಇಷ್ಟ. ಸಂಕ್ರಾಂತಿ ಹಬ್ಬ ಅಂದರೆ ನನಗೆ 2 ತುಂಬ ನೆನಪಾಗುತ್ತೆ, ತುಂಬ ಇಷ್ಟವಾದದ್ದು. ಈ ವರ್ಷ ಅಡುಗೆನೂ ಕೂಡ ತುಂಬ ಸಿಂಪಲಾಗಿ ಮಾಡಿದೆ. ಸೊ ಪೊಂಗಲೆಲ್ಲ ಮಾಡಲೇ ಇಲ್ಲ ನಾನು ಈ ವರ್ಷ. ಯಾಕೆ ಅಂದರೆ ಪೊಂಗಲ್ ನಾವು ಮಾಡ್ತಾನೆ ಇರ್ತೀವಿ ರೆಗ್ಯುಲರಾಗಿ. ಸೊ ಹಾಗಾಗಿ ಹಬ್ಬಕ್ಕೆ ಅಂತ ಏನು ಸ್ಪೆಷಲಾಗಿ ಪೊಂಗಲ್ ಮಾಡಲಿಲ್ಲ. ನಾನಿವತ್ತು ಮಾಡಿರೋದು ಅವರೆಕಾಳು ಕೂಟು, ಎಲ್ಲ ವೆಜಿಟೇಬಲ್ಸ್ ಎಲ್ಲ ಹಾಕಿ ಅವರೆಕಾಳು ಕೂಟು ಮಾಡಿದೆ. ಅದ್ರ ಜೊತೆಗೆ ಪೂರಿ ಮಾಡಿದೆ. ನಾವು ಪೂರಿ ಯೂಶ್ವಲಿ ನನಗೆ ಡೈಲಿ ಮಾಡ್ಲಿಕ್ಕೆ ಟೈಮ್ ಇರಲ್ಲ. ಸೊ ಹಾಗಾಗಿ ಇವತ್ತು ಸ್ಪೆಷಲಾಗಿ ಅಡುಗೆ ಮಾಡಬೇಕಂತ ಹೇಳಿ ಕೂಟ್ ಜೊತೆಗೆ ಪೂರಿ ಮಾಡಿದ್ದೀನಿ. ನಂದು ಪ್ಲ್ಯಾನ್ ಇದ್ದಿದ್ದು ಇಷ್ಟೇ, ಕೂಟು ಮತ್ತು ಪೂರಿ ಮಾಡಬೇಕಂತ. ಹಸ್ಬೆಂಡ್ ಹೇಳಿದರು ನಾನು ಸ್ವೀಟ್ ಪೊಂಗಲ್ ಮಾಡ್ತೀನಿ ಅಂತ. ಅವ್ರು ಬೇಡ ನನಗೆ ಬೋಂಡ ಮಾಡಿಕೊಡು ಅಂತ ಹೇಳಿದರು. ಸೊ ಹಾಗಾಗಿ ಸ್ವೀಟ್ ಪೊಂಗಲ್ ಕ್ಯಾನ್ಸಲ್ ಆಗಿ ಬೋಂಡ ಮಾಡಿದೆ. ಸೊ ಇವತ್ತು ನನ್ನ ಕೈಯಲ್ಲಿ ಕುಕ್ ಮಾಡೋಕ್ಕಾಗಿದ್ದು ಇಷ್ಟೇ. ಸೊ ಏನೋ ಒಂದು ತುಂಬ ಎಲ್ಲ ಟೇಸ್ಟಿಯಾಗಿತ್ತು. ಹಬ್ಬದ ಅಡುಗೆ ಥರನೇ ಫೀಲ್ ಆಗ್ತಿತ್ತು. ಖುಷಿಯಾಗಿ ಊಟ ಮಾಡಿದೆ. ಇವತ್ತಿನ ಹಬ್ಬ ಹೇಗಿತ್ತು ಏನು ಅಂತ ನೋಡಿದೆಯಲ್ಲ. ಸೊ ಇವತ್ತು ನಾನು ವೇರ್ ಮಾಡಿರೋ ಡ್ರೆಸ್ಸು ಹೊಸದಂತೂ ಅಲ್ಲ. ಸೊ ಹಾಗಾಗಿ ನಾನೇನು ಡೀಟೇಲ್ ಆಗಿ ತೋರಿಸ್ತಾ ಇಲ್ಲ. ಇದು ನಂದು ಹೋಲ್ ಡ್ರೆಸ್ ಅಂತಾನೆ ಹೇಳ್ಬೋದು. ತುಂಬಾ ಲಾಂಗ್ ಬ್ಯಾಕ್, ಮೇ ಬಿ ನಾನು ಕಾಲೇಜಲ್ಲಿ ಇದ್ದಾಗ ಅಪ್ಪ ಕೊಡಿಸಿದ್ದು ಅನ್ಸುತ್ತೆ. ಅಷ್ಟು ಹಳೇದು, ಬಟ್ ನಾನು ರೇರ್ ಆಗಿ ಹಾಕೋತೀನಿ. ಈಗಲೂ ನನ್ಗೆ ಆಗ್ತಾ ಇದೆ. ಸ್ವಲ್ಪ ಆಲ್ಟ್ರೇಷನ್ ಮಾಡ್ತಿದ್ದೀನಿ ಡ್ರೆಸ್ಸು ಕೂಡ. ಇನ್ನು ನಂದು ಹಬ್ಬದ್ದು ಆಲ್ರೆಡಿ ನೋಡಿದ್ದೀರಾ. ಸೊ ನೀವೆಲ್ಲ ಯಾವ ತರ ಏನು ಸೆಲೆಬ್ರೇಟ್ ಮಾಡಿದ್ರಿ ಅಂತ ನಂಗೆ ಕಮೆಂಟ್ ಅಲ್ಲಿ ತಿಳಿಸಿ. ನನಗಂತೂ ಹಬ್ಬಕ್ಕೆ ರೆಡಿ ಆಗೋದಂದ್ರೆ ತುಂಬಾ ಇಷ್ಟ. ಸೊ ಹಾಗಾಗಿ ನಂಗೆ ಸ್ವಲ್ಪ ಆರಾಮಿಲ್ಲ ಅನ್ಸಿದ್ರು ರೆಡಿ ಆಗಿದ್ದೀನಿ. ಹುಡುಗಿರ್ಗೆ ಹಂಗೆ ಅಲ್ವಾ, ಆಲ್ಮೋಸ್ಟ್ ರೆಡಿ ಆಗೋದು, ಫೋಟೋ ತಗೊಳ್ಳೋದಂದ್ರೆ ತುಂಬಾ ಜನಕ್ಕೆ ಇಷ್ಟ ಇರುತ್ತೆ. ಕೆಲವ್ರಿಗೆ ಇಷ್ಟನೂ ಇರಲ್ಲ, ರೆಡಿ ಆಗೋದಕ್ಕೆ ಬೇಜಾರ್ ಮಾಡ್ಕೋತಾರೆ. ಬಟ್ ನನ್ನಂತ ಹುಡುಗಿರ್ಗಂತೂ ತುಂಬಾನೇ ಇಷ್ಟ ಈ ತರ ಹಬ್ಬಗಳು ಬಂದ್ರೆ ರೆಡಿ ಆಗೋದಕ್ಕೆ ಅಂತ ಅನ್ಕೊಳ್ತೀನಿ. ಇನ್ನ ಯಾರೆಲ್ಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.